ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದೆ. ವೈಫಲ್ಯಗಳ ವಿರುದ್ಧ ಕಮಲ ಪಡೆ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಜ್ಜಾಗಿರುವಂತದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಈಗಾಗಲೇ ರೆಡಿಯಾಗಿದೆ. ಒಟ್ಟಾರೆಯಾಗಿ ಏನು ರಾಜ್ಯ ರಾಜಕೀಯದಲ್ಲಿ ಇದೀಗ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಯಿತು. ಅದಾದ ನಂತರ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ವೈಫಲ್ಯಗಳ ವಿರುದ್ಧ ಕಮಲ ಪಡೆ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸಜ್ಜಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನ ನಡೆಸಲು ರೆಡಿಯಾಗಿರುವಂತದ್ದು. ಕೈಪಡೆ ವಿರುದ್ಧ ವಸತಿ ಗೋಲ್ಮಾಲ್, ಅದೇ ರೀತಿಯಾಗಿ ಅನುದಾನ ವಾರ್ ಅಸ್ತ್ರವನ್ನ ಬಳಸ್ತಾ ಇದೆ. ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ರಾಜ್ಯಾದ್ಯಂತ ಹೋರಾಟವನ್ನ ನಡೆಸಲು ರೆಡಿಯಾಗಿದೆ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಲು ಬಿಜೆಪಿ ಸರ್ಕಾರ ರೆಡಿಯಾಗಿರುವಂಥದ್ದು. ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗ್ತಿದ್ದಂತೆ ಬಿಜೆಪಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ರಾಜ್ಯಾದ್ಯಂತ ಹೋರಾಟವನ್ನ ನಡೆಸಲು ಈಗಾಗಲೇ ಎಲ್ಲಾ ರೀತಿಯಾಗಿ ರೆಡಿ ಮಾಡಿಕೊಂಡಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಕೂಡ ಸೃಷ್ಟಿಸ್ತಾ ಇದೆ ಬಿಆರ್ ಪಾಟೀಲ್ ಅವರ ಆಡಿಯೋ. ಮನೆಗಳನ್ನ ಕೊಡೋ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳ ಕರೆದ್ರೆ ಅವ್ರ ಮುಂದೆಯೂ ಸಹ ನನಗೆ ವಾಸ್ತವಿಕ ಸ್ಥಿತಿಯನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಬಿಆರ್ ಪಾಟೀಲ್ ಕರೆದು ಅವ್ರ ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ. ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಪೈ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನು ಹೇಳಿ ಅವ್ರ ಮೇಲೆ FIR ಹಾಕುವಂಥ ಧೈರ್ಯ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದ ದೂರ ಇರುವಂಥವರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕ್ಕೆ ಆಗೋಲ್ಲ ಅನ್ನುವಂಥ ಒಂದು ಭಯ ಹುಟ್ಟಿಸುವಂಥ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂಥ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ, ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಮತ್ತು ಇದೆಲ್ಲ ಸಂಗತಿಗಳನ್ನು ರಾಜ್ಯದ ಉದ್ದಗಲಕ್ಕೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿ ಯಾವ ರೀತಿಯ ಹೋರಾಟವನ್ನು ಮುಂದೆ ಬರೋ ದಿವಸಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸಂಗತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಸರ್, ರಾಜು ಕಾಗೆ ಅವರು ಕೂಡ ಕಾಂಗ್ರೆಸ್ ಶಾಸಕ ಸರ್ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿ ರಾಜ್ಯ ಪ್ರವಾಸ ಈಗಾಗಲೇ ನಾನು ಪ್ರತಿನಿತ್ಯ ಬಿಜೆಪಿ ಕಚೇರಿಗೆ ಬರ್ತೀನಿ ಅಂತ ಹೇಳಿದ್ದೇನೆ. ವಾರಕ್ಕೊಂದು ದಿವಸ ಒಂದೊಂದು ಜಿಲ್ಲೆಗೆ ಹೋಗ್ತೇನೆ. ಒಂದು 3-4 ದಿವಸದಲ್ಲಿ ಬೇರೆ ಯಾವುದಾದ್ರು ಯಾವ ಜಿಲ್ಲೆಗೆ ಹೋಗಬೇಕು ಅಂತ ನಮ್ಮ ಮುಖಂಡರು ಹೇಳ್ತಾರೋ ಅಲ್ಲಿಂದ ನಾನು ಪ್ರವಾಸ ಮಾಡ್ತೇನೆ. ಪ್ರತಿ ವಾರ ಒಂದು ಜಿಲ್ಲೆಗೆ ಹೋಗಿ ಎಲ್ಲ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ, ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಇನ್ನೇನು ಮಾಹಿತಿಗಳಿದೆ ಎಲ್ಲ ಸಂಗತಿಗಳನ್ನು ನಾನು ಸಾರ್ವಜನಿಕ ಸಭೆ ಮಾಡೋಲ್ಲ. ಪ್ರಾರಂಭದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ತುಳುಕ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು ಬಿಆರ್ ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ, ಅದು ಪೂರ್ವವಾದಂಥ ಸಾಕ್ಷಿ ಪ್ರೂವ್ ಆಗಿದೆ. ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ. ಸರ್ಕಾರ ದಿವಾಳಿ ಆಗಿದೆ, ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕ್ಕಿದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಮಂಜೂರಾಗಿದ್ದಾವಲ್ಲ ಅದೇ ಕೆಲಸ ಇವತ್ತು ನಡೆದಾವೆ. ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಪರ್ಸಲ್ಲಿ ನಾವಿಗೆ ಏರ್ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಭೇಟಿಯಾದಾಗ ನೇರವಾಗಿ ಅವ್ರು ಹೇಳ್ತಾರೆ ಪರ್ಸಲ್ಲಿ, ಇಲ್ಲರಿ ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲರಿ, ಸಾಕಾಗಿದ್ರಿ, ಈ ಸರ್ಕಾರ ಬಂದ ಮೇಲೆ ನಾವು ಆ್ಯಕ್ಚುಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದಲ್ಲಿ ಇದ್ದು ನಾವು ಇಲ್ಲ, ಪ್ರತಿಪಕ್ಷನಂತರ ಅನುದಾನ ಇಲ್ಲ. ನಾನು ಹೂವಿನ ಹಡಗಲಿ ಹೋಗಿದ್ದೆ, ಅಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ ಕೃಷ್ಣಾಯ ನಾಯ್ಕ, ಅಲ್ಲಿ ಅಂತ ಹೇಳಿದ್ರು ಅವರು ನಮಗೆ 1 ಪೈಸಾ ಅನುದಾನ ಬಂದಿಲ್ಲ ಅಂತ. ಇದು ಪ್ರತಿಪಕ್ಷದವ್ರದ್ದು. ಇನ್ನು ಅಲ್ಲೇನು ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಈಗ ಹೇಳಿದ್ರಲ್ಲ 15 ಕೋಟಿನೇ 30 ಕೋಟಿ ಕೊಟ್ಟಂಗೆ ಮಾಡೋದು, ಟೆಂಡರ್ ಆಗೋಂಗಿಲ್ಲ, ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದರೆ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜು ಕಾಗೆ ಅವರು ಹೇಳಿದ ಇದರಲ್ಲಿ ಭಾಳಷ್ಟು ಸತ್ಯಾಂಶ ಇದೆ.
ಅದಕ್ಕಾಗಿ ಸರ್ಕಾರ ದಿವಾಳಿ ಆಗಿದೆ. ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿಗೆ ಬಂದದೆ. ಈ ಗ್ಯಾರಂಟಿ ಯೋಜನೆ 50,000 ಕೋಟಿ ಗ್ಯಾರಂಟಿ ಯೋಜನೆ ಖರ್ಚು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ ಬರ್ತದೆ? ನಾವು ಹೇಳಿದ್ವಿ UPಗೆ ಇದು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟಿಗೆ 50,000 ಕೋಟಿ ಬೇಕಾಗ್ತದೆ ತಕ್ಷಣವೇ. ಈಗ 1 ಲಕ್ಷ ಕೋಟಿ ಮೇಲೆ ಬಂದದ್ದು, ಲ್ಯಾಂಡ್ ಎಕ್ವಿಷನ್ ಎಲ್ಲ ಹಿಡಿದ್ರೆ 1 ಲಕ್ಷ ಕೋಟಿ ಮೇಲೆ 50,000 ಕೋಟಿ ನೀವು ಅಲ್ಲಿ ಖರ್ಚು ಮಾಡ್ತಾರಲ್ಲ. ಇದು ಅಪರ್ ಕೃಷ್ಣ ಪ್ರಾಜೆಕ್ಟ್ ಖರ್ಚು ಮಾಡಿದರೆ ನಮ್ಮ ಬಿ ಸ್ಕೀಮು 3 ಏನು ಇದೆ ಅದರ ಮುಂದಿನ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆ ತೊಗೊಬೋದು. ನಾವು ಕಾಯಮಾಗಿ ರೈತರಿಗೆ ಅನುಕೂಲ ಮಾಡ್ಬೋದು. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಅಂದರೆ ಇವತ್ತು ಸರ್ಕಾರ ದಿವಾಳಾಗಿದೆ. ಇವತ್ತು ರಾಜೀವ್ ಕಾಗೆ ಅವರ ಹೇಳಿಕೆ ಅಥವಾ ನಮ್ಮ ಇವ್ರದ್ದು BR ಪಾಟೀಲ್ ಅವ್ರ ಹೇಳಿಕೆ ಮತ್ತು ಹಿಂದೆ ಕೃಷ್ಣ ಬೈರೇಗೌಡರು ಬೆಂಗಳೂರಿನಲ್ಲಿ ಮೊನ್ನೆ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ. ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ಪಬ್ಲಿಕ್ಕು ಅವ್ರು ಬೆನ್ನು ಹತ್ತಿದ್ದಾರೆ, ಅರ್ಜಿ ಹಿಡಿದಿದ್ದಾರೆ. ನೋಡಿ, ನಾವು ಅರ್ಜಿ ಕೊಟ್ಟು 1 ತಿಂಗಳಾಯಿತು, 2 ತಿಂಗಳಾಯಿತು, ನಮ್ದು ಯಾವುದೂ ಕೆಲಸ ಆಗ್ತಾ ಇಲ್ಲ. ಯಾರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ ಒಂದೇ ದಿವಸಕ್ಕೆ ಕೆಲಸ ಮಾಡ್ಕೊಂಡು ಹೊರಗೆ ಬರ್ತಾರೆ. ನಾವು ತಿಂಗಳಗಟ್ಟಲೆ ಅಡ್ಡಾಡಿ ನಮ್ಮ ಚಪ್ಪಲ್ ಹರಿದವ್ರಿ ಅಂತ ಹೇಳ್ತಾರೆ ಅವರು. ಆವಾಗ ಕೃಷ್ಣ ಬೈರೇಗೌಡರು ಸಿಟ್ಟಿಗೆ ಎದ್ದು ಅಲ್ಲಿಯ ತಹಶೀಲ್ದಾರ್ ಅಧಿಕಾರಿಗಳು ಏನು ಹೇಳ್ತಾರಂದರೆ, ನಿಮ್ಮದೆಲ್ಲ ಗುರುತಾದ ಹಣೆ ಬರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅದಕ್ಕಾಗಿ ಸುಮ್ಮನೆ ಅವ್ರಿಗೆ ತ್ರಾಸು ಕೊಡೋದು ಬದಲಿ ಒಂದು ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ಬೋರ್ಡ್ ಹಾಕಿಬಿಟ್ರಿ, ಇಂಥ ಕೆಲಸಕ್ಕೆ ಇಂಥ ಕೆಲಸಕ್ಕೆ ಇಂಥದ್ದು. ಇವತ್ತು ಏನಾದರೂ ರೆಕಾರ್ಡ್ ಆಫ್ ರೈಟ್ಸ್ನಲ್ಲಿ ಚೇಂಜ್ ಮಾಡೋದಾದರೆ, ಹೊಸದಾಗಿ ಎಂಟ್ರಿ ಮಾಡೋದಾದರೆ, ಮರಣ ಉತ್ತಾರಬೇಕಂದ್ರೆ ಇದು ಎಲ್ಲ ಕಡೆ ಇದೆ, ಒಂದು ಬೋರ್ಡ್ ಹಾಕಿಬಿಡ್ರಿ ಅಂತಂದ್ರೆ. ಅಂದರೆ ಇವತ್ತು ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಕರಪ್ಷನ್ ಜಾಸ್ತಿ ಆಗಿದೆ ಅಂತೇಳಿ. ಈ ರೀತಿಯಾದಂಥ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ, ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನು ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ಸನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ. BR ಪಾಟೀಲ್ ಏನು ಹೇಳಿದರು, ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು, ಅದು ಅಂಗೈ ಹುಣ್ಣಿನಷ್ಟೇ ಭಾಳ ಸ್ಪಷ್ಟವಾಗಿರೋ ಸಂಗತಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು BR ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ, ಇದು ಖಾಸಗಿ ವಿಷಯ ಅಲ್ಲ. ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ. ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೀರಿ. ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ. ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ. ನೀವು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ₹100 ಬೆಂಗಳೂರಿನಲ್ಲಿ ಕೊಡಬೇಕು. ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ 25 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅದ್ರ ಬದಲಿಗೆ ಲಂಚದ ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ, ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ. ಅದರಲ್ಲಿ MLAಗಿಷ್ಟು, ಮಂತ್ರಿಗಿಷ್ಟು, ಅಧಿಕಾರಿಗಿಷ್ಟು ಅಂತ ಓಪನ್ ಆಗಿ ಹಾಕ್ಬಿಡಿ. ಆಗ ಲಂಚ ಶಾಸನಬದ್ಧ ಆಗುತ್ತೆ, ಮ್ಯಾಂಡೇಟ್ರಿ ಆಗುತ್ತೆ. ಜನನೂ ಮೆಂಟಲಿ ಫಿಕ್ಸ್ ಆಗ್ತಾರೆ. ಬಡವ ಮನೆ ತಗೋಬೇಕು ಅಂತಂದರೆ, ನಾನು 30,000 ಕೊಟ್ಟರೆ ನನಗೆ ಮನೆ ಅಂತ ಅವ್ನು ಮೆಂಟಲಿ ಫಿಕ್ಸ್ ಆಗ್ತಾನೆ. ಅದನ್ನು ಬಿಟ್ಟು ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು, ಇದಕ್ಕಿಂತ ದೊಡ್ಡ ಪಾಪದ ಕೃತ್ಯ ಇನ್ನೊಂದಿಲ್ಲ. ಇನ್ನು ಅಭಿವೃದ್ಧಿ ಕೆಲಸ ಏನಾಗ್ತಿಲ್ಲ ಅನ್ನೋದನ್ನು ನಾವು ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡ್ತಿದ್ವಿ. ರಾಜೀವ್ ಕಾಗೆ ಅವರು BJP ಶಾಸಕರಲ್ಲ, ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ₹1 ಕೆಲಸ ಆಗ್ತಿಲ್ಲ, ನಾವು ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಪ್ರಾಮಾಣಿಕ ಅಧಿಕಾರಿಗಳ ನೈತಿಕತೆ ಸಂಪೂರ್ಣ ಕುಸಿದು ಹೋಗಿದೆ. ಆಡಳಿತ ಪಕ್ಷದ ಶಾಸಕರೇ ಬೇಸತ್ತು ಈಗ ಹಲವಾರು ಭ್ರಷ್ಟಾಚಾರದ ವ್ಯವಸ್ಥೆ ಪ್ರಕರಣಗಳನ್ನು ತೆಗೆದಾಗಲೂ ಕೂಡ ರಾಜ್ಯದ ಸರ್ಕಾರ, ಮುಖ್ಯಮಂತ್ರಿಗಳು ಅದರ ಬಗ್ಗೆ ತುಟಿ ಕಂತಾರೆ. ಮತ್ತು ನನಗೆ ಅರ್ಥ ಆಗೋದಿಲ್ಲ, ಸಂಪುಟದ ಸಹೋದ್ಯೋಗಿಗಳು ಸಂಪುಟದಲ್ಲಿ ಚರ್ಚೆ ಮಾಡ್ಬೋದು, ವೈಯಕ್ತಿಕ ಚರ್ಚೆ ಮಾಡ್ಬೋದು, ಆದರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ, ಒಬ್ರಿಗೊಬ್ಬರು ವಿಶ್ವಾಸ ಇಲ್ಲ, ಮತ್ತು ಅವರು ಎತ್ತುವಂಥ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂಥೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮಳೆ ಬಂದು ಪ್ರವಾಹಕ್ಕೀಡಾದವ್ರಿಗೆ ಪರಿಹಾರ ಇಲ್ಲ, ಮನೆ ಕುಸಿದ ಪರಿಹಾರ ಇಲ್ಲ, ಯಾವುದೇ ರೀತಿಯ ಜನಸ್ಪಂದನೆ ಕೆಲಸ ಆಗ್ತಾ ಇಲ್ಲ. ಆದ್ದರಿಂದ ಇಡೀ ಈ ಆಡಳಿತದ ವಿರುದ್ಧ ಜನ ಆಂದೋಲನ ಶೀಘ್ರದಲ್ಲಿಯೇ
ಪ್ರಾರಂಭ ಆಗುತ್ತೆ. ಜನರ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಕ್ಷ ಬೇರೆ ಬೇರೆಯ ಸ್ಥಳಗಳ ವಿಷಯ ಸತ್ಯವನ್ನು ಹೇಳಿದ್ದಾರೆ. ಆದರೆ ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ದನ್ನು ಹೇಳ್ತೇನೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜೀವ್ ಕಾಗೆಗೆ, ತೋಪ ಸಮಾಧಾನ ಇದು ಅಂಥೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇದ್ದಾಗ ಲೆಟರ್ ಕೊಟ್ಟು ನಿಮ್ಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರ್ಯಾಂಟ್ ಇಲ್ಲ. ಅಂದರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನ್ನು ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜೀವ್ ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು, 40%, 50% ಅವಾಗ ಬಿಡುಗಡೆ ಆಗ್ತಿತ್ತು. ಈ ಸರ್ಕಾರ ಹಿಂಗೆ ಬೋಗಸ್, ಮುಖ್ಯಮಂತ್ರಿಗಳ ಅನುದಾನನ ಬೋಗಸ್ ಇದ್ದಾಗ ಬೇರೆ ಅನುದಾನ ಏನು ಬರೋಕ್ಕೆ ಸಾಧ್ಯ ಐತಿ? ಹೀಗಾಗಿ ಸರ್ಕಾರ ಅಲ್ಲ, ಈ ಸರ್ಕಾರನ ಬೋಗಸ್ ಅದ. ಹೀಗಾಗಿ ಬೋಗಸ್ ಸರ್ಕಾರ ಬೇಗ ಹೋಗಬೇಕು, ಜನರ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಒಬ್ಬ ನಿಮ್ಮ ಶಾಸಕನಿಗೆ ನೀವು ಕೊಟ್ಟಂಥ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತಂದ್ರೆ ನೀವು ಬೋಗಸ್ ಅನುದಾನ ಕೊಡ್ತಾ ಇದ್ರೆ ಹೀಗಾಗಿ ನೈತಿಕ ಜವಾಬ್ದಾರಿ ಹೊತ್ತು ನೀವು ರಾಜೀನಾಮೆ ಕೊಡಬೇಕು. ರಾಜೀವ್ ಕಾಗೆ ಗರ್ ವಾಪಸ್ ಮಾಡ್ಬೋದು ಸರ್, ಈ ಮಾತುಗಳಿಗೆಲ್ಲ ಕೇಳಿದ್ರೆ? ಇದು ಗರ್ ವಾಪಸಿ ಪ್ರಶ್ನೆ ಇಲ್ಲ, ಅಲ್ಲಿ ನಡೆದಂಥ ನೈಜ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಅವರು. ಸರ್, ಕಾಂಗ್ರೆಸ್ ಶಾಸಕರೇ ಈ ರೀತಿ ಹೇಳ್ತಿದ್ದಾರೆ. ತಮಗೇನಾದರೂ ಅನುದಾನ ಬರ್ತಿದೆಯಾ? ಹೆಂಗೆ? ನನ್ನ ಕ್ಷೇತ್ರದಾಗ ನಡೆದಂಥ ಎಲ್ಲ ಕೆಲಸಗಳು ನನ್ನ ಹಿಂದಿನ ಸರ್ಕಾರನಾಗ ಇದ್ದಂತಹ ಅನುದಾನದಲ್ಲೇ ಮಾಡ್ತಾ ಇದ್ದೀನಿ. ಈ ಸರ್ಕಾರ ಬಂದ ನಂತರ ನಮ್ಮದ 355 ಕೋಟಿ ರೂಪಾಯಿ ಅನುದಾನ ವಾಪಸ್ ತೊಗೊಂಡಾರ. 100 ಕಳೆದ 3-4 ದಿವಸಗಳಿಂದ ಸುದ್ದಿ ಮಾಧ್ಯಮಗಳಿಂದ ಬರ್ತಕ್ಕಂಥ ಮಾಹಿತಿ, ಅದು ತಮ್ಮ ಇಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಹಿರಿಯ ಶಾಸಕರಾದಂಥ ಸನ್ಮಾನ್ಯ BR ಪಾಟೀಲರು, ಇಲ್ಲಿ ಇವತ್ತು ಸ್ನೇಹಿತರು ಇನ್ನೋರ್ವ ಹಿರಿಯ ಶಾಸಕರಾದಂಥ ಸನ್ಮಾನ್ಯ ರಾಜೀವ್ ಕಾಗೆ ಅವರು ಕೂಡ ಧ್ವನಿ ಕೂಡಿಸಿದ್ರಿಂದ ಒಂದು ರೀತಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ.